ಫ್ಯಾನ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11ನ 102ನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಭವ್ಯ ಗೌಡ ಮೋಕ್ಷಿತನ್ ಗೇಮ್ ನೋಡಿ ನನ್ನ ಕಣ್ಣಲ್ಲೇ ನೀರು ಬಂತು ಅನ್ನೋದಕ್ಕಿಂತನೂ ಭವ್ಯ ಗೌಡ ಮೋಕ್ಷಿತ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಹುಲಿಗಳು ಅಂತ ಹೇಳ್ತೀನಿ. ಸೂಪರ್ ಆಗಿ ಗೇಮ್ ಮಾಡಿದ್ರು. ವಾವ್, ಮೋಕ್ಷಿತ ಮತ್ತೆ ಭವ್ಯ ಗೌಡನ್ಗೆ ಆಯ್ತಾ ಹ್ಯಾಟ್ಸ್ ಆಫ್. ಇವತ್ತು ನಮ್ಮ ಕರ್ನಾಟಕ ಜನತೆ ಮೋಕ್ಷಿತ ಮತ್ತೆ ಭವ್ಯ ಗೌಡನ ಗೇಮನ್ನ ನೋಡಿ ಆಯ್ತಾ ನಿಜವಾಗ್ಲೂ ಥ್ರಿಲ್ ಆಗಿದ್ದಾರೆ. ಥ್ರಿಲ್ ಅನ್ನೋದಕ್ಕಿಂತನೂ ಸ್ನೇಹಿತರೆ ನೀವು ಏನಾದ್ರೂ ಹೇಳಿ, ಅವರಿಬ್ರು ಒಂದು ಕಾಂಬಿನೇಷನ್ ಗೇಮ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ ಗೇಮ್ ಮಾಡಿದ್ರು. ಏನು ಈ ವಾಟರ್ ಗೇಮ್ ಇದೆ ಆಯ್ತಾ, ಉಗ್ರಂ ಮಂಜು ಗೌತಮಿಗೆ ನೋಡ್ಕೊಳಕ್ ಮಾಡಿದ್ರು. ಕೊನೆಗೆ ಉಗ್ರಂ ಮಂಜು ಮತ್ತೆ ಗೌತಮಿನೂ ಫೈಟಿಂಗ್ ಆಡೋ ಲೆವೆಲಿಗೆ ಅಂದ್ರೆ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿ ಮಾಡಿಬಿಟ್ರು. ಅಂದ್ರೆ ನಿಜವಾಗ್ಲೂ ನಮ್ಮ ಭವ್ಯ ಗೌಡ ಮತ್ತೆ ಮೋಕ್ಷಿತನ ಗೇಮ್ ಏನಿದೆ ನೆಕ್ಸ್ಟ್ ಲೆವೆಲ್ ಸೂಪರ್. ಯಾರೋ ಅವಾಗಲೇ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ನಿನಗೇನ್ ಗೊತ್ತು ಆಯ್ತಾ ಗೌತಮಿ ವಿನ್ ಆಗಿರೋದು, ಗೌತಮಿ ಮಂಜಣ್ಣ ವಿನ್ ಆಗಿರೋದು, ಅವ್ರೀಗೆ ಸೂಪರ್ ಆಗಿ ಗೆದ್ದಿದ್ದಾರೆ ಆಯ್ತಾ, ಭವ್ಯನು ಮೋಕ್ಷಿತನ ಏನ್ ಗೆದ್ದಿಲ್ಲ, ನಿನಗೇನ್ ಗೊತ್ತು ಅಂತ ಹೇಳ್ತೀಯ ಅಂತ ಒಂದು ಕೈಂಡ್ ಇನ್ಫಾರ್ಮೇಶನ್ನು ಆಯ್ತಾ. ಚೈತ್ರ ಕುಂದಾಪುರ ಅವರು ಟಿಕೆಟ್ ಫಿನಾಲೆ ಗೇಮ್ ಆಡಲ್ಲ, ರೆಫ್ರಿ ಆಗಿರ್ತಾರೆ ಅಂತ ಫಸ್ಟ್ ಹೇಳ್ದೋಳು ನಾನು. ಧನ್ರಾಜ್ ಅವರು ಟಿಕೆಟ್ ಫಿನಾಲೆ ಗೇಮ್ ಆಡೋದ್ರಿಂದ ಹೊರಗಡೆ ಇದ್ದಾರೆ ಅಂತೇಳಿ ನಿನ್ನೆ ಹೇಳ್ದೋಳು ನಾನು. ಎಷ್ಟೋ ವಿಷಯನ ನಾನು ಫಸ್ಟೇ ಹೇಳ್ತಾ ಇರ್ತೀನಿ ಆಯ್ತಾ. ನಾನು ಹೇಳ್ತಿದ್ದೀನಿ ಅಂತ ಹೇಳ್ಬೇಡ, ಅದಕ್ಕೆ ಪ್ರತಿಯೊಂದಕ್ಕೂ ವಿಡಿಯೋ ಹಾಕ್ತಾ ಕೂರಲ್ಲ ನಾನು. ಒಂದು ವಿಡಿಯೋ ಹಾಕಿದ್ನ ಮುಗೀತು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಕೂರಲ್ಲ ನಾನು. ಓಕೆ, ಇವತ್ತು ನಿಜವಾಗ್ಲೂ ಭವ್ಯ ಗೌಡ ಮೋಕ್ಷಿತ ನೆಕ್ಸ್ಟ್ ಲೆವೆಲ್ ಗೇಮು. ಕರ್ನಾಟಕದಲ್ಲಿ ಇವತ್ತು ಜನ ಬಿಗ್ ಬಾಸ್ ಕನ್ನಡ ಸೀಸನ್ 11ನ ನೋಡಿ ಆಯ್ತಾ ಫಿದಾ ಆಗೋಗಿದ್ದಾರೆ. ಇವರಿಬ್ಬರಿಗೂ ನಿಜವಾಗ್ಲೂ ಕೂಡ ಒಂದು ಹ್ಯಾಟ್ಸ್ ಆಫ್. ಭವ್ಯ ಗೌಡ ಮೋಕ್ಷಿತನ ಗೇಮು ಕಿಕ್ ತರ ಅಂದ್ರೆ ಕ್ರೇಜಿ ಗೇಮು. ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಚರಿತ್ರೆಯಲ್ಲಿ ಒಂದು ಸೂಪರ್ ಡೂಪರ್ ಗೇಮ್ ಆಯ್ತಾ. ಮೋಕ್ಷಿ ನಿನ್ನ ಯಾರ್ಯಾರು ಮೋಕ್ಷಿತ ಗೇಮ್ ಆಡಲ್ಲ, ಫಿಸಿಕಲ್ ಆಗಿ ಫಿಟ್ ಇಲ್ಲ, ಮೋಕ್ಷಿತ ಮನೆಗೆ ಹೋಗ್ಬೇಕು ಹಾಗೆ ಹೀಗೆ ಅಂದ್ರಲ್ಲ, ಇವತ್ತು ನಿನ್ನ ಒಂದು ಆಯ್ತಾ ಕೇಪಬಿಲಿಟಿನ ತೋರಿಸಿದ್ಯಾ, ನೀನ್ ಯಾರು ಅನ್ನೋದನ್ನ ಪ್ರೂವ್ ಮಾಡಿದ್ಯಾ. ಈಗ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯಾರ್ಯಾರು ಮೋಕ್ಷಿತ ಈ ವಾರ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ಅಂದ್ಕೊಂತಿದ್ದೀರಾ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳಿದೀನಿ. ಮೋಕ್ಷಿತ ಫೈನಲ್ ಅಲ್ಲಿ ಇರ್ತಾರೆ. ಮೋಕ್ಷಿತ ಭವ್ಯ ಗೌಡ ಇಬ್ರು ಕೂಡ ನಾವು ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಫೈನಲ್ ಸ್ಟೇಜ್ ಮೇಲೆ ನಿಲ್ತಾರೆ. ಅದನ್ನ ಯಾರು ತಪ್ಸಕ್ಕಾಗಲ್ಲ. ವೋಟಿಂಗ್ ಅಲ್ಲಿ ನಮ್ಮ ಮೋಕ್ಷಿತ ಸೆಕೆಂಡ್ ಅಲ್ಲಿ ಇದ್ದಾರೆ. ಇವತ್ತಿನ ಆಯ್ತಾ ಗೇಮ್ ನೋಡಿದಂತಹ ಜನಗಳು ನಿಜವಾಗಲೂ ಕೂಡ 1 to 2 ಓಟ್ ಹಾಕ್ತಾರೆ. ಅದು ಮೋಕ್ಷಿತನ್ಗಾಗ್ಲಿ ಭವ್ಯ ಗೌಡನ್ಗಾಗ್ಲಿ ಸೂಪರ್ ಡೂಪರ್ ಓಟ್ ಹಾಕ್ತಾರೆ. ಭವ್ಯ ಗೌಡ ಮೋಕ್ಷಿತ ಇಬ್ರೂ ಕೂಡ ಸೇವ್ ಆಗ್ತಾರೆ, ಡೋಂಟ್ ವರಿ ಅಂತೀನಿ. ಓಕೆನಾ, ಯಾರು ತಲೆ ಕೆಡ್ಸ್ಕೊಬೇಡಿ. ಮೋಕ್ಷಿತ ಮತ್ತೆ ಭವ್ಯ ಗೌಡನ ಗೇಮಿಗೆ ಫಿದಾ ಆಗೋಗಿದ್ದೀನಿ. ಫಿದಾ ಅನ್ನೋದಕ್ಕಿಂತ ಸತ್ಯಕ್ಕೆ ಸಿಕ್ಕ ಜಯ, ಇದು ಸತ್ಯಕ್ಕೆ ಸಿಕ್ಕ ಜಯ. ಭವ್ಯ ಗೌಡ ಮೋಕ್ಷಿತ ಇವತ್ತು ಹೆಂಗ್ ಟ್ರೆಂಡಿಂಗ್ ಅಲ್ಲಿ ಇದಾರೆ ಅಂದ್ರೆ, ಅವರಿಬ್ರು ಆ ಪ್ರೋಮೋ ಬಂದ ಮೇಲೆ ಸೂಪರ್ ಟ್ರೆಂಡಿಂಗ್ ಅಲ್ಲಿ ಇದಾರೆ. ನಾನು ನಿಮ್ ಮೊದ್ಲೇ ವಿಡಿಯೋ ಮಾಡ್ಬಿಟ್ಟಿದ್ದೆ ನಾನು. ಅವರಿಬ್ರು ವಿನ್ ಆಗ್ತಾರೆ, ನೋಡ್ಕೊಳ್ಳೋ ರೀತಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಹೇಳಿದ್ದೆ ನಿಮಗೆ. ಆದ್ರೆ ಕೆಲವ್ರು ನಂಬಿರಲ್ಲ, ಕೆಲವ್ರು ನಂಬಿರ್ತಾರೆ. ನನ್ನನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡುವಂತವ್ರು ನಂಬಿರ್ತಾರೆ. ಹೌದಾಕ, ಓಕೆ ನೀವು ಹೇಳಿದಿರಲ್ಲ ಓಕೆ ಅಂತ ಹೇಳಿರ್ತಾರೆ. ಕೆಲವೊಬ್ರು ಅಲ್ಲಿ ನಮ್ದೆಲ್ಲಿರೋ ಅಂತ ಬಂದು ಮಧ್ಯದಲ್ಲಿ ಇಲ್ಲ ಹಾಗೆ ಹೀಗೆ ಅಂತೇಳಿ ಕ್ವಶನ್ ಮಾಡ್ತಾ ಇರ್ತಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಎಪಿಸೋಡು ನಿಮ್ಮೆಲ್ಲರಿಗೂ ಗೊತ್ತು. ನಿನ್ನೆ ಎಪಿಸೋಡಲ್ಲಿ ಏನು ಗೇಮನ್ನ ಗೆದ್ದಿರ್ತಾರೆ ನಮ್ಮ ಮೋಕ್ಷಿತ ಮತ್ತೆ ಹನುಮಂತು ಭವ್ಯ ಗೌಡ 3 ಜನ ಗೇಮ್ ಗೆದ್ದಿರ್ತಾರೆ. ಅದಕ್ಕೋಸ್ಕರವಾಗಿ ನಮ್ಮ ಹನುಮಂತ ಮತ್ತೆ ಭವ್ಯ ಗೌಡ ಮೋಕ್ಷಿತ 3 ಜನಕ್ಕೂ ಟಿಕೆಟ್ ಫಿನಾಲೆ ಗೇಮ್ ಆಡೋಕ್ಕೆ ಒಂದು ಟಾಸ್ಕ್ ಇರ್ತಾರೆ ನಮ್ಮ ಬಿಗ್ ಬಾಸ್ ಅವರು. ಆ ಟಾಸ್ಕ್ ನ ವಿನ್ ಆಗೋದು ಯಾರು ಅಂದ್ರೆ ನಮ್ಮ ಹನುಮಂತು. ತುಂಬಾ ಸ್ಮಾರ್ಟ್ ಆಗಿ ಪ್ಲೇ ಮಾಡಿ ಹನುಮಂತು ವಿನ್ ಆಗ್ತಾರೆ. ಅಂದ್ರೆ ನನಗೇನು ಬೇಜಾರಿಲ್ಲ. ಯಾಕೆ ಅಂತಂದ್ರೆ ಮೋಕ್ಷಿತ ಆಗಲಿ ಭವ್ಯ ಗೌಡ ಆಗಲಿ ಅದು ಸೋತ್ರು ಕೂಡ ಅವರಿಗೆ ನೆಕ್ಸ್ಟ್ ಗೇಮಲ್ಲಿ ಪ್ರೂವ್ ಮಾಡ್ಕೊಳಕ್ಕೆ ಅವ್ರಿಗಾಯ್ತು. ಹನುಮಂತ ಟಿಕೆಟ್ ಫಿನಾಲೆ ಗೇಮ್ ಮಾಡೋಕ್ಕೆ ವಿನ್ ಆದ್ರು. ಹನುಮಂತನು ತುಂಬಾ ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಹನುಮಂತಗೆ ಕಂಗ್ರ್ಯಾಚುಲೇಷನ್ ಹೇಳೋಣ. ಓಕೆ, ನಮ್ಮ ಧನ್ರಾಜ್ ವಿಷಯಕ್ಕೆ ಬರೋಣ. ನಿಜವಾಗ್ಲೂ ಕೂಡ
ಆಯ್ತಾ. ಹರಕೆಯ ಕುರಿ ಆಗಿದ್ದು ಯಾರು ಗೊತ್ತಾ? ನಮ್ಮ ಧನರಾಜ್. ಹರಕೆಯ ಕುರಿ. ನಾನು ಇದ್ರ ಬಗ್ಗೆ ಮೊದಲೇ ವಿಡಿಯೋ ಮಾಡಿದ್ದೆ. ಧನರಾಜ್ ಅವರು ಯಾವುದೇ ಕಾರಣಕ್ಕೂ ಆಯ್ತಾ ಒಪ್ಕೋಬಾರ್ದಿತ್ತು. ಧನರಾಜು ಅವತ್ತು ಆಯ್ತಾ ಉಗ್ರ ಮಂಜು ಮತ್ತೆ ಗೌತಮಿಯ ಮಾತನ್ನ ಕೇಳಿ ಚೈತ್ರ ಅವರಿಗೆ ಓಟ್ ಹಾಕಿದ್ದು ಮೊದಲನೇ ತಪ್ಪು. ಚೈತ್ರ ಅವ್ರನ್ನ ಅವತ್ತು ಉಳಿಸ್ಕೊಂಡಿದ್ದಾಗಿದ್ದಲ್ಲಿ ಧನರಾಜ್ ಅವರು ಇವತ್ತು ನಿಜವಾಗ್ಲೂ ಕೂಡ ಧನರಾಜ್ ಅವರು ಟಿಕೆಟ್ ಫಿನಾಲೆ ಗೇಮ್ ಮಾಡೋಕ್ಕೆ ಅವ್ರಿಗೆ ಚಾನ್ಸ್ ಸಿಕ್ಕಿರೋದು. ಬಟ್ ಪಾಪದ ಮನುಷ್ಯ, ತುಂಬ ಹಾನೆಸ್ಟ್ ಮನುಷ್ಯ ಧನರಾಜು. ನನಗೆ ನೋಡಿ ಪಾಪ ಅನ್ನಿಸ್ತು. ಬಟ್ ನಾನು ಇದಕ್ಕೊಂದು ವಿಷಯ ಹೇಳ್ತೀನಿ ನೋಡಿ. ಅದು ಹೆಂಗೆ ಅಂತಾರಲ್ಲ, ಮಾಡಿದ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದೇ ಇದೇನೆ. ಮತ್ತೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅದೇ ಅಂದರೆ ಉಗ್ರ ಮಂಜು ಮತ್ತು ಗೌತಮಿ ಮಾಡಿದ ಕರ್ಮ ಏನಿದೆ ಅದು ಇವತ್ತು ರಿಟರ್ನ್ಸ್ ಆಯಿತು ಅವರಿಗೆ ಅಂತೀನಿ. ಅವ್ರು ಮಾಡಿದ ಮೋಸದ ಆಟ ಅವರಿಗೆ ರಿಟರ್ನ್ಸ್ ಆಯಿತು ಅಂತೀನಿ. ಅದಕ್ಕೆ ಹೇಳೋದು, ಸತ್ಯಕ್ಕೆ ಯಾವತ್ತೂ ಜಯ ಇದೆ ಅಂತೇಳಿ. ನಿಜವಾಗ್ಲೂ ನನಗೆ ಧನರಾಜ್ ಹೊರಗಡೆ ಬಂದಿದ್ದು ತುಂಬ ಬೇಜಾರಾಯಿತು. ಅದಾದ ನಂತರ ಆ್ಯಸ್ ಯೂಶುವಲ್ ನಮ್ಮ ಬಿಗ್ ಬಾಸ್ ಅವರು ಬೆಳಿಗ್ಗೆ ಮತ್ತೆ ಒಂದು ಗೇಮನ್ನು ಕೊಡ್ತಾರೆ. ಏನಂತ ಹೇಳ್ತಾರೆ ಗೇಮನ್ನು ಅಂತಂದರೆ, ಈ ಥರ ಮತ್ತೆ ನಾನು ಎರಡು ಗೇಮನ್ನು ಮಾಡೋಕ್ಕಾಗಲ್ಲ, ಸರಣಿ ಗೇಮನ್ನು ನಾನು ಮಾಡೋಕ್ಕಾಗಲ್ಲ, ಹಾಗಾಗಿ ಈ ಗೇಮಲ್ಲಿ ನೀವಿಬ್ರು ಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೀವು ಗೇಮ್ ಚೇಂಜ್ ಮಾಡ್ಕೊಳೋದಾದ್ರೆ ಚೇಂಜ್ ಮಾಡ್ಕೊಳ್ಳಿ, ಅಂದರೆ ಸ್ಪರ್ಧಿಗಳು ನೀವು ಚೇಂಜ್ ಆಗ್ತೀರಾ, ಸಫಲ್ ಆಗ್ತೀರಾ ಅನ್ನೋದಾದ್ರೆ ಹಾಗೆ ಅನ್ನೋದಕ್ಕೆ ನಮ್ಮ ಭವ್ಯಗೌಡ ಮೋಕ್ಷಿತಾ ಹೇಳ್ತಾರೆ, ಇಲ್ಲ ನಾವಾಗಲ್ಲ, ನಾವೇ ಆಡ್ತೀವಿ ಅಂತಾರೆ. ಅದೇ ರೀತಿ ಉಗ್ರ ಮಂಜು ಗೌತಮಿ ಅವರೇ ಆಡ್ತಾರೆ. ಗೇಮು ಹೆಂಗಿತ್ತು ಅಂದರೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ, ಸೂಪರ್ ಗೇಮು. ಮೋಕ್ಷಿತಾ ಹೆಂಗ್ ಗ್ರಿಪ್ಪಾಗಿದ್ಲು ಅಂದರೆ ಅಷ್ಟು ಗ್ರಿಪ್ಪಾಗಿದ್ಲು. ಅದರಲ್ಲಿ ನಮ್ಮ ಭವ್ಯಗೌಡನ ಸ್ಪೀಡ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಸ್ಪೀಡು. ಆ ಹುಡುಗಿ ಚಿಕ್ಕ ಹುಡುಗಿ ಆಗಿರ್ಬೋದು, ನಿಜವಾಗ್ಲೂ ಫಿದಾ ಕಣಮ್ಮ ನಿನ್ನ ಸ್ಪೀಡಿಗೆ, ನಿನ್ನ ಸ್ಪೀಡು, ನಿನ್ನ ಗೇಮಿನ ಸ್ಪೀಡು, ಅಯ್ಯೋ ಅಯ್ಯೋ ಆ ಸ್ಪೀಡು ನೆಕ್ಸ್ಟ್ ಲೆವೆಲು. ಭವ್ಯಗೌಡ ಮೋಕ್ಷಿತ ಇಬ್ಬರೂ ಕೂಡ ಆ ಒಂದು ಗೇಮನ್ನು ಕೋಆರ್ಡಿನೇಟ್ ಇದೆಯಲ್ಲ ಇಬ್ಬರದು, ಆ ಫ್ರೆಂಡ್ಶಿಪ್ ಇದೆಯಲ್ಲ, ಆ ಒಂದು ಗೇಮ್ ಆಡೋ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಆಯ್ತಾ. ಅವರಿಬ್ಬರೂ ತಪ್ಕೊಂಡು ಕಣ್ಣೀರಾಗ್ತಾ ಇದ್ರೆ ನಮಗೆ ಕಣ್ಣೀರು ಬಂದ್ಬಿಡ್ತು ನಿಜವಾಗ್ಲೂ. ಅದು ಹೇಳೋಕ್ಕಾಗಲ್ಲ ಬಿಡಿ ಆ ಸಂತೋಷನ. ನನಗೇನೆ ನಾನು ಗೆದ್ದಷ್ಟು ಹ್ಯಾಪಿ ಆಗ್ಬಿಟ್ಟೆ ನಾನು. ಅವರಿಬ್ಬರು ತಪ್ಕೊಂಡು ಅಳ್ತಾ ಇದ್ರೆ ಭವ್ಯಗೌಡ ಹೇಳ್ತಾರೆ, ಮೋಕ್ಷಿತ್ ನಿಮಗೆ ಅಳಬೇಡ, ಯಾಕೆ ಅಳ್ತೀಯ, ನೀನು ಪ್ರೂವ್ ಮಾಡ್ಕೊಂಡಿದ್ಯಾ ಅಂತಾರೆ. ಸೂಪರು ಇಬ್ಬರದು ಒಂದು ಆಯ್ತಾ ಆ ಫ್ರೆಂಡ್ಶಿಪ್ಪು ಸೂಪರ್ ಆಗಿದೆ. ಅವರಿಬ್ಬರು ಎಲ್ಲರೂ ಬಿಗ್ ಬಾಸ್ ಕನ್ನಡ ಸೀಸನ್ 11 ಡೇ 1 ಒಂದು ಫ್ರೆಂಡ್ಶಿಪ್ ಆಗಿದ್ದಿದ್ರೆ ನೆಕ್ಸ್ಟ್ ಲೆವೆಲಲ್ಲಿರೋದು. ಅವರಿಬ್ಬರು ನಿಜವಾಗ್ಲೂ ನೋಡೋಕ್ಕೆ ಅಷ್ಟು ಚಂದ. ಅವರ ಒಂದು ಆ ಪ್ರೀತಿ ಇದೆಯಲ್ಲ, ನಾನು ಇರ್ತೀನಿ ನಿನಗೆ ನಾನು ಇರ್ತೀನಿ, ನಾನು ನಂಬು ಅನ್ನೋ ಒಂದು ಆ ಕೋಆರ್ಡಿನೇಷನ್ ಇದೆಯಲ್ಲ ಅವ್ರದ್ದು ನೆಕ್ಸ್ಟ್ ಲೆವೆಲ್ಲು. ಅದಾದ ನಂತರ ಸೋತು ಸುಣ್ಣವಾದ ಉಗ್ರ ಮಂಜು ಗೌತಮಿ ಎದುರುಗಡೆ ಮಂಡಿ ಊರಿದ್ರು ಅಂತಾನೆ ಹೇಳ್ಬೋದು. ಗೆದ್ದಾಗ ಆಯ್ತಾ ಅಪ್ಪಿ ಮುದ್ದಾಡುವ ಗೌತಮಿ, ಸೋತಾಗ ಉಗ್ರ ಮಂಜು ಮೇಲೆ ಬ್ಲೇಮ್ ಆಗ್ತಿರಲ್ಲ ನೀವು ಗೌತಮಿ, ಇದು ಸರಿನಾ? ನಿನಗೋಸ್ಕರ ಆ ಮನುಷ್ಯ ಎಲ್ಲರ ಹತ್ರನೂ ಬೈಸ್ಕೊಂಡು ನಿನ್ನನ್ನು ಸೇವ್ ಮಾಡ್ತಾರಲ್ಲ, ಅಂಥ ಮನುಷ್ಯ ಸೋತ ಅಂತ ಹೇಳ್ಬಿಟ್ಟು ಈಗ ಗೌತಮಿ ಉಗ್ರ ಮಂಜು ಮೇಲೆ ಬ್ಲೇಮ್ ಮಾಡ್ತೀಯಲ್ಲ, ಇದು ಸರಿನಾ? ಇದರಲ್ಲೇ ಗೊತ್ತಾಗುತ್ತೆ ತಾನೆ ಉಗ್ರ ಮಂಜುನ ಗೌತಮಿ ಗೇಮಿಗೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಪರ್ಸ್ನಲ್ ಆಗಿ ಏನೂ ಇಲ್ಲ, ಯಾವುದೇ ಥರದ ಒಂದು ಆಯ್ತಾ ಬಾಂಧವ್ಯನೂ ಇಲ್ಲ, ಗೆಳತಿನೂ ಇಲ್ಲ, ಯಾವ ಬದನೆಕಾಯಿನೂ ಇಲ್ಲ. ಈಗಲೇ ಗೊತ್ತಾಗ್ತಾ ಇದೆ ಗೌತಮಿ ಬಂಡವಾಳ ಮುಖವಾಡ ಅನ್ನೋದು. ಅಂದರೆ ಉಗ್ರ ಮಂಜುನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬಿಟ್ರೆ ಗೌತಮಿಯಲ್ಲಿ ಯಾವ ಸ್ನೇಹ ಸಂಬಂಧನೂ ಇಲ್ಲ. ಇದನ್ನ ನಂಬಿ ಉಗ್ರ ಮಂಜು ಆಯ್ತಾ ನಿಜವಾಗ್ಲೂ ಹಾಳಾಗ್ತಾ ಇದ್ದಾರೆ. ಅವ್ರ ತಂಗಿ ಒಂದು ಮಾತು ಹೇಳಿದ್ರು ಆಯ್ತಾ, ಉಗ್ರ ಮಂಜು ತಂಗಿ, ಅಡ ನಿಂಗೆ ಬೇಡ ಅಣ್ಣ ಈ ಫ್ರೆಂಡ್ಶಿಪ್ಪು, ಪ್ರಾಮಿಸ್ ಕೊಡು, ನಿನ್ನ ಪಾಡಿಗೆ ನೀನು ಆಡು ಅಂದಿದ್ರು. ಆ ತಂಗಿಯ ಮಾತನ್ನ ಕೇಳಿ ತನ್ನ ಪಾಡಿಗೆ ತಾನು ಗೆದ್ದಿದ್ದಿದ್ರೆ, ತನ್ನ ಪಾಡಿಗೆ ತಾನು ಆಡಿದ್ದಿದ್ರೆ ಇವತ್ತು ಟಿಕೆಟ್ ಫಿನಾಲೆ ಗೇಮ್ ಆಡೋಕ್ಕೆ ನಿಂತಿರೋರು. ಇದೇ ಹೇಳೋದಲ್ವಾ ಆಯ್ತಾ. ಯಾವಾಗಲೂ ಅಷ್ಟೇ, ನಂಬಿ ಕೆಟ್ಟರೆ ಹಿಂಗೆ ಆಗೋದು, ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತೀನಿ. ಅಲ್ಲಿ ಅಯ್ಯೋ ಆ ಧನರಾಜು ಅವ್ರನ್ನ ನಾಮಿನೇಟ್ ಮಾಡ್ತಾರಲ್ಲ ಟಿಕೆಟು ಫಿನಾಲೆ ಗೇಮ್ ಆಡೋಂಗಿಲ್ಲ ಅಂತೇಳಿ ಉಗ್ರ ಮಂಜು ಮತ್ತು ಗೌತಮಿನು. ಯಪ್ಪ ಧನರಾಜು, ಆಮೇಲೆ ನಮ್ಮ ತ್ರಿವಿಕ್ರಮು, ಅದೇ ರೀತಿ ಭವ್ಯಗೌಡ, ಮೋಕ್ಷಿತ, ರಜತ್ ಕೇಕೆ ಆಡ್ಕೊಂಡು ನಗಾಡ್ತಾರೆ. ಯಪ್ಪ ಅವರಿಗೆ ತಡ್ಕೊಳಕ್ಕಾಗ್ತಿಲ್ಲ ನಗುನ. ಯಾಕೆಂದರೆ ಯಪ್ಪ ಅದು ನೆಕ್ಸ್ಟ್ ಲೆವೆಲು. ರಜತ್ ಅವರೆಲ್ಲವ ಆಡೇ ಬರ್ಬಿಟ್ರು ಅದ್ರ ಮೇಲೆ. ಅದು ಅಂತ ಕಾಮಿಡಿ ಆಗಿತ್ತು. ಅಂದರೆ ನಾನಿನ್ನ ಬಿಡಲಾರೆ ಅಂತ ಜೋಡಿ ಇಟ್ಕೊಂಡು ಆಯ್ತಾ ಯಾರೋ ಪಾಪ ಅಮಾಯಕನ ಧನರಾಜನ್ನ ಬಲಿಪಶು ಮಾಡಿದ್ರೆ ನಗು ಬರುತ್ತಾ ಇಲ್ವಾ? ಅದಕ್ಕೆ ದೇವರು ಕೊನೆಗೆ ಇಟ್ಟ ಬಗ್ನಿಗೂಟ ಆಯ್ತಾ. ಅದಕ್ಕೆ ಅದು ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ. ಮೋಸ ಅದು ಯಾವತ್ತಿದ್ರೂ ಮೋಸನೇ. ಸೋತಂತಹ ಉಗ್ರ ಮಂಜು ಗೌತಮಿ ಆಯ್ತಾ ನಾನೊಂದು ತೀರ ನೀನೊಂದು ತೀರ ಅಂತೇಳಿ ಆಯ್ತಾ ನೋವಿನಲ್ಲಿ ಆಯ್ತಾ
ದಿನ ಕಳೆಯುವಂತಾಯಿತು. ಗೆದ್ದಂತಹ ನಮ್ಮ ಭವ್ಯಗೌಡ ಮೋಕ್ಷಿತ ಹ್ಯಾಪಿ ಆದರು. ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಒಂದು ಗೇಮ್ ಕೊಡ್ತಾರೆ, ಪಜಲ್ ಗೇಮು. ಇದರಲ್ಲಿ ಯಾರು ಆಡಿ ವಿನ್ ಆಗ್ತೀರಾ ಅವರು ಟಿಕೆಟ್ ಫಿನಾಲೆ ಗೇಮ್ ಆಡೋಕ್ಕೆ ನೀವು ಅರ್ಹರಾಗ್ತೀರಾ ಅಂದರು. ಮೋಕ್ಷಿತ ಮತ್ತು ನಮ್ಮ ಭವ್ಯಗೌಡ ಇಬ್ಬರು ಸೂಪರಾಗಿ ಆಡಿದರು. ಭವ್ಯಗೌಡ ವಿನ್ ಆದರು, ಸೂಪರ್. ಯಾರೋ ಒಬ್ರು ಆದರೆ ಅಲ್ಲಿ ಮೋಕ್ಷಿತನೇ ಒಪ್ಕೊಳ್ತಾ ಇದ್ದಾರೆ, ಓಕೆ ನೀನು ವಿನ್ ಆಗಿದೆಯಾ ಸೂಪರ್ ಅಂತ. ಹಾಗಾಗಿ ಭವ್ಯಗೌಡ ವಿನ್ ಆದರು ಗೇಮನ್ನು. ಆದರೂ ಕೂಡ ನಾನು ಹೇಳ್ತೀನಿ ಭವ್ಯಗೌಡ ಸೂಪರಾಗಿ ಆಡಿದ್ದೀಯಾ, ಏನು ಪರವಾಗಿಲ್ಲ. ನೀನು ವಿನ್ ಆದರೂ ಒಂದೇ, ಮೋಕ್ಷಿತ ವಿನ್ ಆದರೂ ಒಂದೇ. ಯಾಕೆ ಅಂತಂದರೆ ನೀವಿಬ್ಬರು ಕಷ್ಟಪಟ್ಟಿದ್ದೀರಾ, ಯಾರಿಗೋ ಒಬ್ರಿಗೆ ಸಿಗ್ತಲ್ಲ ಅಷ್ಟು ಖುಷಿ. ಸೂಪರಾಗಿ ಗೇಮ್ ಆಡಿದರು. ಇಲ್ಲಿ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಆಯಿತಾ, ಯಾವಾಗಲೂ ಅಷ್ಟೇ ಆಯಿತಾ, ಸುಳ್ಳು ಸುಳ್ಳೆ, ಸತ್ಯ ಸತ್ಯ, ಸತ್ಯ ಸತ್ಯನೇ. ಯಾಕೆಂದರೆ ಯಾವಾಗ ಅವರು ಆಯ್ತಾ ನಾಮಿನೇಷನ್ನಿಂದ ಪಾರಾಗಕ್ಕೆ ಉಗ್ರಂ ಮಂಜು ಮತ್ತು ಗೌತಮಿ ನಾಟಕ ಡ್ರಾಮಾ ಆಡಿದ್ರು, ಅವಾಗಲೇ ಅವ್ರ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು. ಅವಾಗಲೇ ಅವರು ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಎಷ್ಟು ಕೆಳಗೆ ಬೇಕಾದರೂ ಇರ್ತಾರೆ ಅನ್ನೋದು ಅವಾಗಲೇ ಗೊತ್ತಾಯ್ತು ನಮಗೆ. ಒಟ್ಟಾರೆ ನಾನು ಹೇಳೋದಿಷ್ಟೇ ಸ್ನೇಹಿತರೆ, ಸತ್ಯಕ್ಕೆ ಯಾವತ್ತೂ ಜಯ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ತ್ರಿವಿಕ್ರಮ್, ಮೋಕ್ಷಿತಾ, ಧನ್ರಾಜ್, ಭವ್ಯಗೌಡಗೆ ಓಟ್ ಹಾಕಿ. ಯಾಕೆಂದರೆ ತ್ರಿವಿಕ್ರಮ್, ಭವ್ಯಗೌಡ, ಮೋಕ್ಷಿತಾ ಎಲ್ಲರಿಗೂ ಕೂಡ ಸೂಪರಾಗಿ ಓಟ್ ಬರ್ತಾ ಇದೆ. ಅದು ಎಕ್ಸ್ಪೆಷಲಿ ಇವತ್ತಿನ ಎಪಿಸೋಡ್ ನೋಡಿದರೆ ಖಂಡಿತವಾಗೂ ಭವ್ಯಗೌಡ ಮತ್ತು ಮೋಕ್ಷಿತನಿಗೆ ನೆಕ್ಸ್ಟ್ ಲೆವೆಲಲ್ಲಿ ಓಟ್ ಬರುವಂತಹ ಚಾನ್ಸಸ್ಸು ತುಂಬ ಇದೆ. ಯಾಕೆಂದರೆ ಇವತ್ತಿನ ಎಪಿಸೋಡ್ ಆದಮೇಲೆ ವೋಟಿಂಗ್ಸು ಆಯಿತಾ ಹಂಗೆ ಸರ್ ಅಂತ ಮೇಲೆ ಇರ್ತಾ ಇದೆ. ಹಾಗಾಗಿ ನೋಡೋಣ, ನಾಳೆ ನಿಮಗೆ ಈ ವೋಟಿಂಗ್ ಬಗ್ಗೆನೂ ನಾನು ನಿಮಗೊಂದು ಕ್ಲಿಯರ್ ಮಾಹಿತಿ ಕೊಡ್ತೀನಿ. ಅದಲ್ಲದೆ ಯಾರ್ಯಾರು ಮೋಕ್ಷಿತ ಟಿಕೆಟ್ ಫಿನಾಲೆ ಸೋತಿದ್ದಾರೆ ಆಯಿತಾ, ಅವರು ಗೇಮ್ ಆಡ್ತಾ ಇಲ್ಲ, ಓಕೆ ಅವರು ಈ ವೀಕು ಆಯಿತಾ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ನೀವು ಯಾರ್ಯಾರು ಏನೇನು ಅಂದ್ಕೊಳ್ತಾ ಇದ್ದೀರಾ, ನೀವು ಹಂಗೆ ಅಂದ್ಕೊಳ್ತಾ ಇರಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತೀನಿ. ಮೋಕ್ಷಿತ ಆಗಲಿ, ಭವ್ಯಗೌಡ ಆಗಲಿ ಆಯಿತಾ ಫೈನಲ್ ಸ್ಟೇಜಲ್ಲಿ ಇರ್ತಾರೆ ಅಂತೀನಿ. ಯಾಕೆ ಅಂದರೆ ಅವರಿಬ್ಬರೂ ಕೂಡ ಫೈನಲಲ್ಲಿ ಇರುವಂತಹ ಕಂಟೆಸ್ಟೆಂಟು. ನೀವೇನೇನು ಮಾತಾಡ್ಕೊಳ್ರಿ, ಏನೇನು ವಿಡಿಯೋಗಳು ನೆಗೆಟಿವ್ ಆಗಿ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ದೇವರು ಅಂತ ಒಬ್ಬ ಇದ್ದಾನೆ, ಅವ್ನು ನೋಡ್ತಾನೆ. ನನ್ನ ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೇ ಒಂದು ಮಾತು ಹೇಳ್ತೀನಿ, ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ. ಜಯ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ. ಬಾಯ್ ಬಾಯ್, ಶುಭರಾತ್ರಿ.